ಹಾಯ್ ಹಲೋ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಡಿಯೋವನ್ನು ಗಮನಿಸುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತಗಳು. ಆತ್ಮೀಯರೇ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಗಮನಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಾನು ಮುಂದಿನ ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 14 ಭಾರತದ ಜಲಸಂಪನ್ಮೂಲಗಳು, ಈ ಅಧ್ಯಾಯದಿಂದ ಇಲ್ಲಿವರೆಗೂ ಹೆಚ್ಚಾನೆಚ್ಚು ಏನು ಕೇಳಿದ್ದಾರೆ ಅಂತಂದರೆ ಮ್ಯಾಪ್ ವರ್ಕ್ ಕ್ವಶನ್ಗೆ ಬಂದೇ ಬರ್ತದೆ. ಅಂದರೆ ಇಲ್ಲಿ ನದಿಗಳಿವೆ ಮತ್ತು ಹಲವಾರು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿವೆ. ಹಾಗಾಗಿ ಈ ಅಧ್ಯಾಯದಿಂದ ಹೆಚ್ಚಾನೆಚ್ಚು ಮ್ಯಾಪ್ ವರ್ಕ್ ಕ್ವಶನ್ಗೆ ಪ್ರಶ್ನೆ ಇದ್ದೇ ಇರ್ತದೆ. ಅದರ ಹೊರತಾಗಿಯೂ ಕೂಡ ಈ ಅಧ್ಯಾಯದಿಂದ ಪ್ರಶ್ನೆಗಳನ್ನು ತೆಗಿತಾರೆ. ಅವುಗಳನ್ನ ಯಾವುವು ಅಂತ ನೋಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ 1 ಅಂಕದ್ದು, 2 ಅಂಕದ್ದು ಮತ್ತು 3 ಅಂಕದ್ದು ಯಾವುದಾದರೂ ಕೂಡ ಪ್ರಶ್ನೆಗಳನ್ನು ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಬನ್ನಿ ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡ್ತಾ ಹೋಗೋಣ. 1. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ. 2. ಪಂಪಸಾಗರ ಜಲಾಶಯವು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ? ವಿಜಯನಗರ ಜಿಲ್ಲೆ. 3. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ್. ಬಿಹಾರದ ಕಣ್ಣೀರಿನ ನದಿ ಕೋಶಿ. 5. ಹಿರಾಕುಡ್ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ? ಮಹಾನದಿಗೆ ನಿರ್ಮಿಸಲಾಗಿದೆ. 6. ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿದ ದೇಶ ಯಾವುದು? ಅದು ನಮ್ಮ ಭಾರತ. 7. ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಅನುಸರಿಸುವ ರಾಜ್ಯ ಯಾವುದು? ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ. 8. ಸ್ವತಂತ್ರ ಭಾರತದ ಮೊದಲ ಬಹು ಉಪಯೋಗಿ ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. 9. ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟು ಯಾವುದು? ಹಿರಾಕುಡ್. 10. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಕೃಷ್ಣಾ ನದಿಗೆ. 11. ದಾಮೋದರ ನದಿ ಕಣಿವೆ ಯೋಜನೆಯ ನಿರ್ಮಾಣದಿಂದಾಗಿರುವ ಪರಿಣಾಮವೇನು? ಉತ್ತರ: ದಾಮೋದರ ನದಿಯು ಬಂಗಾಳದ ದುಃಖದ ನದಿಯಾಗಿ ಉಳಿದಿಲ್ಲ. ಇದನ್ನು ಕೇಳಿದ್ರು, ಹಾಗಾಗಿ ಈ ಪ್ರಶ್ನೆಗಳನ್ನು ಹಾಕಲಾಗಿದೆ. ಇದನ್ನೊಂದ್ಸಲ ಕೇಳಿದ್ರು. ದಾಮೋದರ ನದಿ ಕಣಿವೆ ಯೋಜನೆ ನಿರ್ಮಾಣದಿಂದಾಗಿರುವ ಪರಿಣಾಮವೇನು? ಯಾಕಂತಂದರೆ ದಾಮೋದರ ನದಿ ಕಣಿವೆ ಪಶ್ಚಿಮ ಬಂಗಾಳದ ದುಃಖದ ನದಿ. ಯಾವಾಗ ಯೋಜನೆ ಮಾಡಿದರೋ ಅದು ದುಃಖದ ನದಿಯಾಗಿ ಉಳಿದಿಲ್ಲ ಅಂತ. 12. ಒಡಿಸ್ಸಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಹಿರಾಕುಡ್. ಮಹಾನದಿಗೆ ನಿರ್ಮಿಸಲಾಗಿರ್ತಕ್ಕಂಥದ್ದು. ಸತ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ನದಿ ಕಣಿವೆ ಯೋಜನೆ ಯಾವುದು? ಭಾಕ್ರಾನಂಗಲ್. ನೀರಾವರಿ ಎಂದರೇನು? ತುಂಬ ಸರಳ. ಕೃಷಿ ಭೂಮಿಗೆ ಕೃತಕವಾಗಿ ನೀರು ಹರಿಸುವುದು ಒಂದು ವಿಧಾನ. ಇನ್ನೊಂದು ಹೇಳ್ತೀನಿ. ಕೃಷಿ ಭೂಮಿಗೆ ಕೃತಕವಾಗಿ ಕೆರೆ, ಕಾಲುವೆ, ಬಾವಿಗಳ ಮೂಲಕ ನೀರು ಹರಿಸುವುದು ಅಥವಾ ಸರಬರಾಜು ಮಾಡುವುದು ನೀರಾವರಿ. ತುಂಬ ಸರಳವಾಗಿ ಬರೀಬೋದು ನಾವು. 15. ಭಾರತ ಮತ್ತು ನೇಪಾಳ ದೇಶಗಳ ಜಂಟಿ ಯೋಜನೆ ಯಾವುದು? ಅಥವಾ ಇದನ್ನು ಅಂತಾರಾಷ್ಟ್ರೀಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತಲೂ ಕೂಡ ಕೇಳ್ಬೋದು. ಅದು ಕೋಸಿ ಯೋಜನೆ. 2 ಅಕ್ಷರ. ಭಾರತ ನೇಪಾಳ 2 ದೇಶ. ಯೋಜನೆ ಹೆಸರು ಕೂಡ 2 ಅಕ್ಷರ, ಕೋಶಿ ಯೋಜನೆ. 16. ಮಳೆ ಕೊಯ್ಲು ಎಂದರೇನು? ತುಂಬ ಸಿಂಪಲ್ ಆಗಿದೆ ಉತ್ತರ. ಮಳೆ ನೀರನ್ನು ಸಂಗ್ರಹಿಸುವುದು, ಬಳಕೆ ಮಾಡುವುದು ಅಷ್ಟೇ. ಮಳೆ ನೀರನ್ನು ಸಂಗ್ರಹಿಸಿ ಬಳಸುವುದೇ ಮಳೆ ಕೊಯ್ಲು. 17. ಭಾರತದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮಕ್ಕೆ ಪರಿಹಾರ ಮಾರ್ಗವೇನು? ಏನು ಅಂತಂದರೆ ಮಳೆ ಕೊಯ್ಲು ಅಥವಾ ಮಳೆ ನೀರನ್ನು ಸಂಗ್ರಹಿಸುವುದು ಅಂತ. 18. ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಎಂದು ಏಕೆ ಕರೆಯುತ್ತಾರೆ? ಅಥವಾ
ಕೋಸಿ ನದಿಯನ್ನು ಬಿಹಾರದ ಕಣ್ಣೀರು ನದಿ ಎಂದು ಏಕೆ ಕರೀತಾರೆ, ಅಥವಾ ಮಹಾನದಿಯನ್ನು ಒಡಿಶಾದ ಕಣ್ಣೀರು ನದಿ ಎಂದು ಏಕೆ ಕರೀತಾರೆ ಅಂತ. ಈ ಮೂರಕ್ಕೂ ಕೂಡ ಒಂದೇ ಉತ್ತರ ಆಗಿರ್ತದೆ. ಅಲ್ಲಿ ಯಾವುದನ್ನು ಕೇಳ್ತಾರೆ ಆ ಸ್ಥಳದ ಹೆಸರು ಹಾಕಿದರೆ ಸಾಕು. ಇಲ್ಲಿ ನೋಡಿ, ಈ ಮೂರಕ್ಕೂ ಸಾಮಾನ್ಯ ಆಗಿರ್ತಕ್ಕಂಥ ಉತ್ತರ ಏನಂತಂದರೆ, ಪ್ರವಾಹದಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿ ಆಗುತ್ತಿತ್ತು. ಹಾಗಾಗಿ ಇಲ್ಲಿ ಕ್ವಶನ್ನು ದಾಮೋದರ ಅಂತ ಕೇಳಿದರೆ ಬಂಗಾಳದ ಕಣ್ಣೀರು ನದಿ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಬಂಗಾಳದಲ್ಲಿ ಪ್ರವಾಹದಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿ ಆಗ್ತಿತ್ತು ಅದಕ್ಕೆ. ಇನ್ನು ಮಹಾನದಿ ಒಡಿಶಾದ ಕಣ್ಣೀರು ನದಿ ಯಾಕೆ ಕರೀತಾರೆ ಅಂತಂದರೆ, ಒಡಿಶಾದಲ್ಲಿ ಪ್ರವಾಹದಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿ ಆಗ್ತಿತ್ತು ಅಂತ ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 19. ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ನೀರಾವರಿ ವಿಧ ಯಾವುದು? ನಿಸ್ಸಂದೇಹವಾಗಿಯೂ ಕೂಡ ಅದು ಬಾವಿ ನೀರಾವರಿ. 20. ಭಾರತದಲ್ಲಿ ರೂಢಿಯಲ್ಲಿರುವ ಅತ್ಯಂತ ಪುರಾತನ ನೀರಾವರಿ ವಿಧ ಯಾವುದು? ಅದು ಕೆರೆ ನೀರಾವರಿ. ಬಾವಿ ನೀರಾವರಿ ಈಚೆಗೆ ಬಂದಿರತಕ್ಕಂಥದ್ದು, ಕಾಲುವೆ ನೀರಾವರಿ ಕೂಡ ಅಷ್ಟೇ. ಕೆರೆ ನೀರಾವರಿ ತುಂಬ ಪುರಾತನವಾಗಿರತಕ್ಕಂಥ ನೀರಾವರಿ ಪದ್ಧತಿ ವಿಧಾನ. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ತೆಹರಿ ಅಣೆಕಟ್ಟು. 22. ಭಾರತದ ಎರಡನೇ ಎತ್ತರವಾದ ಅಣೆಕಟ್ಟು ಯಾವುದು? ಭಾಕ್ರಾನಂಗಲ್. ಭಾಕ್ರಾನಂಗಲ್. ಉದ್ದವಾಗಿರತಕ್ಕಂಥದ್ದು ಹಿರಾಕೊಡ್ಡು. ಓಕೆ. 23. ಭಾಕರಾ ಅಣೆಕಟ್ಟೆಯಿಂದ ನಿರ್ಮಿತವಾದ ಜಲಾಶಯ ಯಾವುದು? ಗೋವಿಂದ ಸಾಗರ. ಗೋವಿಂದ ಸಾಗರ. 24. ಕೋಸಿ ಯೋಜನೆಯ ಪ್ರಮುಖ ಉದ್ದೇಶವೇನು? ಪ್ರವಾಹ ನಿಯಂತ್ರಣ ಮಾಡುವುದು. 25. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕೊಡ್ಡು ಯೋಜನೆ. ಹಿರಾಕೊಡ್ಡು. 26. ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು? ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು? ಇದನ್ನು 2 ಅಂಕಕ್ಕೂ ಕೂಡ ಕೇಳೋ ಸಾಧ್ಯತೆ ಇದೆ. ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದೇ ರಾಷ್ಟ್ರೀಯ ವಿದ್ಯುತ್ ಜಾಲ. ಅಂದರೆ ಒಂದು ಜಾಲ ಇರ್ತದೆ, ಎಲ್ಲಿ ಹೆಚ್ಚಿಗೆ ಆಗಿದೆ ಅಂತ ತೆಗೆದುಕೊಳ್ತದೆ, ಎಲ್ಲಿ ಕಡಿಮೆ ಆಗುತ್ತೆ ಅದು ಕಳಿಸ್ತದೆ ಅಷ್ಟೇ. ಮತ್ತು ಈ ಅಧ್ಯಾಯದಲ್ಲಿ 2-3 ಅಂಕದ ಪ್ರಶ್ನೋತ್ತರಗಳು. ಭಾರತದಲ್ಲಿ ಬಾವಿ ನೀರಾವರಿಯು ಹೆಚ್ಚು ರೂಢಿಯಲ್ಲಿದೆ ಏಕೆ ಅಂತ, ಅಥವಾ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತ. ಬಾವಿ ನೀರಾವರಿಯನ್ನು ಹೆಚ್ಚು ಯಾಕೆ ಬಳಸ್ತಾರೆ ಅಂತ ಈ ಪ್ರಶ್ನೆಯನ್ನು ಏಪ್ರಿಲ್ 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂತ ನೋಡೋಣ. ಇದರಿಂದ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ, ಕಡಿಮೆ ಮಳೆಯಾಗುವ ಕಡೆ ಹೆಚ್ಚು ಉಪಯುಕ್ತ, ನಿರ್ಮಾಣ ಮತ್ತು ನಿರ್ವಹಣೆ ಬಹಳ ಸುಲಭ, ಕೆರೆ ಕಾಲುವೆ ನೀರಾವರಿ ಇಲ್ಲದ ಭಾಗಗಳಲ್ಲಿ ಇದು ಅವಶ್ಯಕ, ಕಡಿಮೆ ವೆಚ್ಚ. ಇವೆಲ್ಲ ಅಂಶಗಳಿಂದ ಪ್ರಮುಖವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಯಾಗಿದೆ ಅದು. ಇನ್ನು 2, ನೀರು ದೇಶದ ಪ್ರಮುಖ ನೈಸರ್ಗಿಕ ಸಂಪನ್ಮೂಲ. ಹೇಗೆ ಹೇಳ್ತೀರಿ ನೀವು ನೀರು ಅಂತ, ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳ್ಯಾವುವು ಅಂತ. ಈ ಪ್ರಶ್ನೆಯೂ ಕೂಡ 2024ರಲ್ಲಿ ಕೇಳಿರ್ತಕ್ಕಂಥದ್ದು. ನೋಡಿ, ನೀರು ರಾಷ್ಟ್ರದ ಸಂಪತ್ತು. ಇದನ್ನು ನೀರಾವರಿಗೆ ಬಳಸ್ತೀವಿ, ವಿದ್ಯುತ್ ಶಕ್ತಿಗೆ ಬಳಸ್ತೀವಿ, ಕೈಗಾರಿಕೆಗಳಿಗೆ, ಗೃಹ ಬಳಕೆ, ಜಲಸಾರಿಗೆ, ಮೀನುಗಾರಿಕೆ, ಮನರಂಜನೆ, ಅರಣ್ಯ ಪೋಷಣೆ ಮುಂತಾದವುಗಳಿಗೆ ಬಳಸ್ತೇವೆ. ಹಾಗಾಗಿ ಇದೊಂದು ನೈಸರ್ಗಿಕ ಸಂಪನ್ಮೂಲ ಅಥವಾ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು. ಇನ್ನು 3ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ವಿವಿಧ ರೀತಿಯ ನೀರಾವರಿ ಪದ್ಧತಿ ಇರಲು ಕಾರಣವೇನು? ಯಾಕೆ ಬೇರೆ ಬೇರೆ ನೀರಾವರಿ ಪದ್ಧತಿ ಇದೆ? ಅಂದರೆ ಬಾವಿ ಇದೆ, ಕಾಲುವೆ ಇದೆ, ಕೆರೆ ಇದೆ, ಯಾಕೆ ಅಂತ. ಉತ್ತರ: ನೀರಿನ ಪ್ರಮಾಣ, ಮಳೆಯ ಹಂಚಿಕೆ, ಮೇಲ್ಮೈ ಲಕ್ಷಣ, ಬೆಳೆಗಳು, ವ್ಯವಸಾಯ ಪದ್ಧತಿಗಳು, ಇವುಗಳಿಂದಾಗಿ ವಿವಿಧ ರೀತಿಯ ನೀರಾವರಿ ಪದ್ಧತಿಗಳು ಇವೆ. 4, ಭಾರತದ ನೀರಾವರಿ ವಿಧಗಳನ್ನು ತಿಳಿಸಿ. ಬಾವಿ ನೀರಾವರಿ. ಬಾವಿಯಲ್ಲಿ ಒಂದು ತೆರೆದ ಬಾವಿ, ಒಂದು ಕೊಳವೆ ಬಾವಿ. 2ನೇದು ಕಾಲುವೆ ನೀರಾವರಿ. ಇದರಲ್ಲಿ ಪ್ರವಾಹ ಕಾಲುವೆ, 2 ಸಾರ್ವಕಾಲಿಕ ಕಾಲುವೆ. 3ನೇ ನೀರಾವರಿ ವಿಧ ಅಂತಂದರೆ ಕೆರೆ ನೀರಾವರಿ ಅಂತ. ಇಲ್ಲಿ 5, ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವುವು ಅಂತ. ಒಂದು ಕಡೆ ಯೋಜನೆ ಬರೆದಿದೆ, ಇನ್ನೊಂದು ಕಡೆ ನದಿಗಳಿವೆ. ನೋಡಿ, ದಾಮೋದರ ನದಿಗೆ, ಭಾಕ್ರಾನಂಗಲ ಸತ್ಲೇಜ್ ಇದೆ, ನೆನಪಿಟ್ಕೊಳ್ಳಿ. ಕೋಶಿ ಇದೆ, ಹಿರಾಕೊಡ್ಡು ಚೇಂಜ್ ಇದೆ, ಮಹಾ ಇದೆ, ತುಂಗಭದ್ರಾ, ನಾಗಾರ್ಜುನ, ಕೃಷ್ಣ. ಇಲ್ಲಿ ನೋಡಿ,
ಬಾಕ್ರಾನಂಗಲ್ಲು, ಹಿರಾಕೊಡ್ಡು, ನಾಗಾರ್ಜುನ ಇವು ನದಿಗಳ ಹೆಸರು ಮತ್ತು ಯೋಜನೆಗಳ ಹೆಸರು ಬದಲಿದೆ. ಕೃಷ್ಣ ಮೇಲ್ದಂಡೆ ಯೋಜನೆ ಕೃಷ್ಣ, ನರ್ಮದಾ. ಇನ್ನು 6, ದೇಶದಲ್ಲಿ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ. ಯಾಕೆ ಮಳೆಯ ನೀರನ್ನು ಸಂಗ್ರಹಿಸಬೇಕು, ಯಾಕೆ ಮಳೆ ಕೊಯ್ಲನ್ನು ಮಾಡಬೇಕು ಅಂತ. ನೀರು ಅಮೂಲ್ಯವಾದದ್ದು. ನೀರಿನ ಹಂಚಿಕೆ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ, ಬೇಸಿಗೆಯಲ್ಲಿ ನೀರಿನ ಕೊರತೆ ಇದೆ. ಜಲಕ್ಷಾಮದ ಪರಿಹಾರಕ್ಕೆ ಮಳೆ ಕೊಯ್ಲು ಉತ್ತಮ. ಇಷ್ಟು ಬರೆದ್ರೆ ಸಾಕು. ಇನ್ನು 7ನೇದು ನೋಡೋಣ. ಕರ್ನಾಟಕದಲ್ಲಿ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ತಿಳಿಸಿ. ಅಂದರೆ ಕರ್ನಾಟಕದಲ್ಲಿನ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಯಾವುವು ಅಂತ ಅಂದಂಗೆ ಇಲ್ಲಿ 3 ಕೊಟ್ಟಿದ್ದೀನಿ. ಇನ್ನೂ ಜಾಸ್ತಿ ಇದ್ದಾವೆ, ಪ್ರಮುಖವಾಗಿರ್ತಕ್ಕಂಥವು ಮಾತ್ರ ಇಲ್ಲಿ ಕೊಟ್ಟಿದೆ. ಶಿವನ ಸಮುದ್ರ, ಆಲಮಟ್ಟಿ, ಜೋಗ, ತುಂಗಭದ್ರಾ, ಕಾಳಿಸೂಪ. 8, ಭಾರತದಲ್ಲಿ ನೀರಾವರಿ ಅವಶ್ಯಕ. ಯಾಕೆ ನೀರಾವರಿ ಬೇಕು ನೋಡಿ. ಪ್ರದೇಶದಿಂದ ಪ್ರದೇಶಕ್ಕೆ ನೀರಿನ ಲಭ್ಯತೆ ವ್ಯತ್ಯಾಸ ಇದೆ. ಹೌದಾ? ಕಾಲದಿಂದ ಕಾಲಕ್ಕೆ ನೀರಿನ ಲಭ್ಯತೆಯಲ್ಲಿ ವ್ಯತ್ಯಾಸ ಇದೆ. ಪ್ರದೇಶದಿಂದ ಪ್ರದೇಶಕ್ಕೆ ನೀರಿನ ಲಭ್ಯತೆ ವ್ಯತ್ಯಾಸ ಇದೆ. ಕಾಲದಿಂದ ಕಾಲಕ್ಕೆ ನೀರಿನ ಲಭ್ಯತೆ ವ್ಯತ್ಯಾಸ ಇದೆ. ಮತ್ತು ಮಳೆ ಅನಿಶ್ಚಿತ, ಬರ್ತದೆ ಅಂತ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಅಸಮಾನ, ಜಾಸ್ತಿನೇ ಬರ್ಬೋದು, ಕಡಿಮೆನೇ ಬರ್ಬೋದು. ನಿಯತಕಾಲಿಕ, ಋತುಕಾಲಿಕ ಅಂದರೆ ಕಾಲಕ್ಕೆ ಮಾತ್ರ ತಕ್ಕಂಗೆ ಬರ್ತದೆ ಅಂತ. ಕೊನೆಯದಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅವಶ್ಯಕ. 9, ಸರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳಿಗೆ ಇರುವ ವ್ಯತ್ಯಾಸಗಳೇನು ಅಂತ. ಸರ್ವಕಾಲಿಕ ಕಾಲುವೆ ನೋಡೋಣ, ಪ್ರವಾಹ ಕಾಲುವೆ ನೋಡೋಣ. ಸರ್ವಕಾಲಿಕ ಕಾಲುವೆ ನದಿಗೆ ಅಣೆಕಟ್ಟು ನಿರ್ಮಿಸಿ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ. ಫಸ್ಟು ನದಿಗೆ ಅಣೆಕಟ್ಟೆ ಕಟ್ಟಿಬಿಡ್ತಾರೆ, ಆಮೇಲೆ ಕೃಷಿ ಭೂಮಿಗೆ ನೀರನ್ನು ಹರಿಸ್ತಾರೆ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ನೀರನ್ನು ಹರಿಸ್ಬೋದು. ಉದಾಹರಣೆಗೆ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ನಾವು KRS ಡ್ಯಾಮನ್ನು ನಾವು ಇಲ್ಲಿ ನಮೂದು ಮಾಡ್ಬೋದು. ಹಾಗೆ ನೆಕ್ಸ್ಟು ಈ ಪ್ರವಾಹ ಕಾಲುವೆಗಳು ಅಣೆಕಟ್ಟುಗಳನ್ನು ಕಟ್ಟದೆ ನದಿಗೆ ನೇರವಾಗಿ ಕಾಲುವೆ ಮೂಲಕ ನೀರನ್ನು ಸೌಲಭ್ಯ ಕೊಡ್ತಾರೆ. ಅಂದರೆ ನೀರು ನದಿಯಲ್ಲಿ ಹರಿಯುವಾಗ ಮಾತ್ರ ಈ ಕಾಲುವೆಗಳು ಚಾಲ್ತಿಯಲ್ಲಿರ್ತವೆ, ನೀರನ್ನು ಹರಿಸ್ತಾರೆ. ಉಳಿದ ದಿನಗಳಲ್ಲಿ ನೀರನ್ನು ಇದರಲ್ಲಿ ಹರಿಸೋದಿಲ್ಲ. ನದಿಗಳು ತುಂಬಿ ಹರಿದಾಗ ಮಾತ್ರ ನೀರಾವರಿ ಸೌಲಭ್ಯ. ಇಷ್ಟೇ. 10, ನೆನಪಿನಲ್ಲಿಡಬೇಕಾದ ಅಂಶಗಳು. ಯಾಕೆ ಇದನ್ನು ನಾನು ಸಪ್ರೇಟಾಗಿ ಕೊಟ್ಟಿದ್ದೀನಿ ಅಂತಂದರೆ ನೋಡಿ, 3 ಕಣ್ಣೀರಿನ ನದಿಗಳಿವೆ. ಅದೇ ರೀತಿ 3 ನದಿ ಮತ್ತು ಯೋಜನೆಗಳ ಹೆಸರು ಬದಲಾವಣೆ ಇದೆ, ಒಂದೇ ಇಲ್ಲ. ಈಗ ಇಲ್ಲಿಂದ ದಾಮೋದರ ಯೋಜನೆ, ಆಮೇಲೆ ತುಂಗಭದ್ರಾ, ಕೃಷ್ಣ, ಕೋಸಿ ಯೋಜನೆ ಅಂತಿದೆ. ಆದರೆ ಕೆಲವು 3 ಯೋಜನೆಗಳ ಹೆಸರು, ನದಿಗಳ ಹೆಸರು ಬೇರೆ ಇದೆ. ಇನ್ನು 3 ನದಿ ಜಲಾಶಯಗಳು ಹೆಸರು, 3 ನದಿಗಳು ಜಲಾಶಯಗಳು ಬೇರೆ ಬೇರೆ. ನೋಡೋಣ. ಕಣ್ಣೀರಿನ ನದಿ ನೋಡೋಣ ಮೊದಲು. ಕೋಸಿ ಬಿಹಾರದ ಕಣ್ಣೀರಿನ ನದಿ, ದಾಮೋದರ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ, ಮಹಾ ಒಡಿಸ್ಸಾದ ಕಣ್ಣೀರಿನ ನದಿ. ಇನ್ನು ನೋಡಿ, ಸತ್ಲೇಜ್ ಬಾಕ್ರಾನಂಗಲ್ ನದಿ, ಸತ್ಲೇಜ್ ಯೋಜನೆ ಬಾಕ್ರಾನಂಗಲ್ಲು. ಮಹಾ ನದಿ ಹಿರಾಕೊಡ್ ಯೋಜನೆ. ಕೃಷ್ಣ ನದಿ ನಾಗಾರ್ಜುನ ಸಾಗರ ಯೋಜನೆ. ಹೌದಾ? ಇನ್ನು 3 ನದಿಗಳು ಮತ್ತು ಹೆಸರುಗಳು ನೋಡೋಣ. ಬಾಕ್ರಾನಂಗಲ್ ಗೋವಿಂದ ಸಾಗರ ಅಂತ ಕರೀತಾರೆ ಜಲಾಶಯಕ್ಕೆ. ತುಂಗಭದ್ರ ಪಂಪಸಾಗರ ಅಂತ ಕರೀತಾರೆ. ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ಅದನ್ನು ವಿಜಯಪುರದಲ್ಲಿ ಆಲ್ಮಟ್ಟಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರೀತಾರೆ. ಇನ್ನು ಅದೇ ಕೃಷ್ಣಾ ನದಿಗೆ ಬಸವಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಬಸವಸಾಗರ ಎರಡಿದ್ದೇವೆ. ಬಸವಸಾಗರ ಅನ್ನೋದು ಯಾದಗಿರಿ ಜಿಲ್ಲೆಯಲ್ಲಿ, ಯಾದಗಿರಿಯ ನಾರಾಯಣಪುರದಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯಪುರದಲ್ಲಿ. ಆದಮೇಲೆ ಧನ್ಯವಾದಗಳು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೇನೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.